ನಿಜಗುಣಾನಂದ ಸ್ವಾಮೀಜಿಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳ ಸುರಿಮಳೆ. ಯಾರ ಭವಿಷ್ಯ ಹೇಳ್ತೀರಿ ಸ್ವಾಮಿ? ನಿಮ್ಮ ಭವಿಷ್ಯನೇ ನಿಮಗೆ ಗೊತ್ತಿಲ್ಲ, ನಮ್ಮ ಭವಿಷ್ಯ ಏನು ಹೇಳ್ತೀರಿ ಸ್ವಾಮಿ ಜಗತ್ತಿನಲ್ಲಿ? ಕನ್ಹೇರಿ ಶ್ರೀಗಳು ಮಾಡಿದ್ದು ತಪ್ಪಾದ್ರೆ ನಿಜಗುಣಾನಂದ ಸ್ವಾಮೀಜಿ ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನಿಜಗುಣಾನಂದ ಸ್ವಾಮೀಜಿಗಳ ಮಾತುಗಳು. ಕನ್ಹೇರಿ ಶ್ರೀಗಳು ಮಾತನಾಡಿದ್ದು ತಪ್ಪು, ಅದನ್ನ ಯಾರು ಸಮರ್ಥಿಸಿಕೊಳ್ತಾ ಇಲ್ಲ. ಆದ್ರೆ ನಿಜಗುಣಾನಂದ ಸ್ವಾಮೀಜಿಗಳು ಮಾತನಾಡಿದ್ದು ತಪ್ಪಲ್ವಾ? ನಮಸ್ಕಾರ. ಕನ್ಹೇರಿ ಶ್ರೀಗಳು ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಹೇಳಿ ಮೊನ್ನೆಯಷ್ಟೇ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತು. ಶ್ರೀಗಳು ಅಷ್ಟೇ, ಅವರು ಮಾತನಾಡಿದ್ದು ತಪ್ಪು, ಆ ರೀತಿ ಮಾತನಾಡಬಾರ್ದಿತ್ತು, ಅವರ ಮಾತುಗಳು ಖಂಡನೀಯ. ಇದನ್ನ ಯಾರು ಕೂಡ ಇಲ್ಲಿ ಸಮರ್ಥಿಸಿಕೊಳ್ತಾ ಇಲ್ಲ. ಏನ್ ಹೊರ ಕಾಣುತ್ತ ಒಳಗೇನು ಇರಂಗಿಲ್ಲ, ದೂರ್ಲೆ ನೋಡಿದ್ರೆ ಚಂದ, ಒಳಗ್ ಹೋದಂಗ ಹೊಲಸ್ ನಾರ್ತಾವ. ಈ ರೀತಿ ಘಟನೆ ಆದ್ಮೇಲೆ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಯಿಂದ ನಿರ್ಬಂಧಿಸಿದ್ರು. ಅಲ್ಲಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಆಮೇಲೆ ಶ್ರೀಗಳು ಬಾಗಲಕೋಟೆಗೆ ಹೋದ್ರು, ಅಲ್ಲಿ ಕೂಡ ಅವರಿಗೆ ನಿರ್ಬಂಧವನ್ನ ಹೇರಿದ್ರು. ಶ್ರೀಗಳು ಈಗ ಕರ್ನಾಟಕದಿಂದಾನೇ ಹೊರಗಡೆ ಇದ್ದಾರೆ. ಸೊ ಕನ್ಹೇರಿ ಶ್ರೀಗಳು ಅವರ ಮಾತನ್ನ ಸಮರ್ಥನೆ ಮಾಡಿಕೊಂಡು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಇದೇ ರೀತಿ ಮಾತನಾಡೋದು, ನಾನು ಅದೇ ರೀತಿಯಾಗಿ ಮಾತನಾಡಿದ್ದೇನೆ, ನನ್ನ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಅದೇ ರೀತಿ ಮಾತನಾಡಿದ್ದೇನೆ, ಬೇಕಿದ್ರೆ ನೋಡಿ ಅಂತ ಹೇಳಿದ್ರು. ನಾಟಕ ಮಾಡೋ ಸನ್ಯಾಸಿಗಳು ಭಾಳ ಆಗ್ಯಾರ. ಜನರಿಗೆ ತಾವು ಮೋಸ ಮಾಡ್ಕೋತಾರೆ, ಜನರಿಗೂ ಮೋಸ ಮಾಡ್ತಾರೆ. ಅಂತವ್ರನ್ನ ಹಿಡಿದು ಎಲ್ಲರ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೀನಿ ನಾ ಯಾವಾಗ್ಲೂ. ಜೊತೆಗೆ ನನ್ನನ್ನ ಕರ್ನಾಟಕದಿಂದಲೇ ಹೊರ ಹಾಕುವಂತಹ ಪಿತೂರಿಯು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಕನ್ಹೇರಿ ಶ್ರೀಗಳು ಮಾಡಿದ್ರು. ಶ್ರೀಗಳ ಸಮರ್ಥನೆ ಏನೇ ಇದ್ರೂ ಕೂಡ ಅವರ ಮಾತುಗಳನ್ನ ಸಭ್ಯ ಸಮಾಜ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾತುಗಳನ್ನ ಯಾರೂ ಸಮರ್ಥಿಸಿಕೊಳ್ಳೋದು ಇಲ್ಲ, ಯಾಕಂದ್ರೆ ಅವರ ಮಾತುಗಳು ಖಂಡನೀಯ. ಆ ರೀತಿ ಸ್ವಾಮೀಜಿಗಳು ಹೇಳಬಾರ್ದಿತ್ತು. ಆದ್ರೆ ಇಲ್ಲೊಬ್ರು ಸ್ವಾಮೀಜಿ ಇದ್ದಾರೆ, ಅವರು ಅನೇಕ ವರ್ಷಗಳಿಂದ ಆಡ್ತಾ ಇರುವಂತಹ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಪ್ರಾರಂಭ ಮಾಡಿದೆ. ಅವರ ಮಾತುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗಂಭೀರ ಆರೋಪಗಳು, ಗಂಭೀರ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಇವರ ಹೆಸರೇನ್ ಗೊತ್ತಾ? ನಿಜಗುಣಾನಂದ ಸ್ವಾಮೀಜಿ ಅಂತ ಹೇಳಿ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಟ್ಟಿ ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ. ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ? ಯಾವ್ದ್ರೆ ಒಂದು ಗಣಪತಿ ದೇವ್ರು ಅಂತವ? ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ನೀವು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದು. ಮೊದಲನೇ ದೇವ್ರು ಜೋಡಿಸ್ತಾನ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾರಂತ. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನ ಮಾಡ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳು ಇಟ್ಕೊಳ್ಳೋಣಂತ, ತೊಡೆ ಮೇಲೆ ಒಬ್ಬಳು ಇಟ್ಕೊಳ್ಳೋಣಂತ, ಅವಳಿಲ್ದಾಗ ಇವಳು ಜೊತೆ ಲವ್ ಅಂತೆ, ಅವಳಿಲ್ದ ಇವಳು ಡಿವೋಟ್ ಅಂತೆ. ಕೇಳಿಸ್ಕೊಂಡ್ರಲ್ವಾ ಇವರ ಮಾತುಗಳನ್ನ? ಸ್ವಾಮೀಜಿಗಳ ಈ ಮಾತುಗಳ ವಿರುದ್ಧವಾಗಿಯೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದು. ಕನ್ಹೇರಿ ಶ್ರೀಗಳು ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಹೇಳಿ ಅವರನ್ನ ಗಡೀಪಾರು ಮಾಡೋದಾದ್ರೆ, ಈ ನಿಜಗುಣಾನಂದ ಸ್ವಾಮೀಜಿಗಳು ಅನೇಕ ವರ್ಷಗಳಿಂದ ಅದೆಷ್ಟೋ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲೇ ಮಾತನಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈ ನಿಜಗುಣಾನಂದ ಸ್ವಾಮೀಜಿಗಳ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಯಾಕೆ ಸರ್ಕಾರ ಇನ್ನೂ ಕೂಡ ಇವರ ಬಗ್ಗೆ ಮಾತೇ ಆಡಿಲ್ಲ? ಕಾಂಗ್ರೆಸ್ ಸರ್ಕಾರದ ಈ ದ್ವಂದ್ವ ನೀತಿ ಯಾಕೆ? ತಪ್ಪು ಯಾರು ಮಾಡಿದ್ರು ತಪ್ಪೆ. ಕನ್ಹೇರಿ ಸ್ವಾಮೀಜಿಗಳನ್ನ ಗಡೀಪಾರು ಮಾಡಿದ್ದೀರಿ, ಈ ಸ್ವಾಮೀಜಿಯನ್ನ ಯಾವಾಗ ಗಡೀಪಾರು ಮಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳ ಸುರಿಮಳೆನೇ ಎದ್ದಿದೆ. ಇದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಹೇಳುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.